ಅಮ್ಮೋರೆ ಮತ್ತೆ ನನ್ನಿಂದ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಏಯ್, ನಿನ್ ಕ್ಷಮೆ ತಗೊಂಡು ಹೋಗಿ ಯಾವ್ದಾದ್ರೂ ತೊಟ್ಟಿಗೆ ಬಿಸಾಕು. ದಿಶಾ, ದೇವಸ್ಥಾನದ ಗೋಪುರದಲ್ಲಿ ನೂರಾರು ಜೀವಗಳು ಆಶ್ರಯ ಪಡೀತವೆ. ಅಂಥ ನೂರಾರು ಜೀವಿಗಳಲ್ಲಿ ಇವಳು ಒಂದು ಪಾರಿವಾಳ. ನೀನು ಗೋಪುರವನ್ನು ಸೇರೋ ಕಳಶ. ಅವಳೇನಿದ್ರೂ ದೂರದಿಂದ ನಿನ್ನ ಅಂದನ ನೋಡಿ ಆನಂದಿಸಬೇಕು ಅಷ್ಟೇ. ಪಾರ್ವತಿ, ಅಮ್ಮ ಹೇಳಿದ್ರಲ್ಲ, ಒಳಗೆ ಹೋಗು. ಹೋಗ್ಬಾರ್ದು. ಅವತ್ತವಳು ಮಾಡಿರೋ ರಥ ಅಂತ ಸಾಕಾಗ್ತಿಲ್ಲ ಅಂತ ಇವತ್ತೆಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ನನಗಿಂತ ಅವಳಿಗೆ ಇಲ್ಲಿ ಬೆಲೆ ಜಾಸ್ತಿ ಇರೋ ಹಾಗಿದೆ. ನನಗಿದ್ಯಾವುದು ಸರಿ ಹೋಗ್ತಾ ಇಲ್ಲ. ಸರಿ ಹೋಗಲೇಬೇಕಾಗಿಲ್ಲ ದಿಶಾ. ನೀನು ಅವೆಲ್ಲಕ್ಕಿಂತ ದೊಡ್ಡದಾಗಿ ಯೋಚನೆ ಮಾಡಬೇಕು. ನಿನಗೆ ಯಾವುದು ಸರಿ ಹೋಗಲ್ವೋ ಅದನ್ನೇ ಅವಾಯ್ಡ್ ಮಾಡು ಅಷ್ಟೇ. ಪೂಜೆಗೆ ಬಂದಾಗ ಏನೋ ಅಪಶಕುನ ನಡೀತು ಅಂತ ಮರ್ತು ಬಿಡು. ಇನ್ನೇನು ಮದುವೆ ಆಗೋ ಹುಡುಗಿ ನೀನು, ಅದ್ರ ಬಗ್ಗೆ ಕನಸು ಕಾಣಬೇಕು. ನೀನು ಇಷ್ಟಪಟ್ಟರೆ ಚಂದ್ರನ ಮೇಲೆ ಮನೆ ಮಾಡಿ ಕೊಡೋವಂಥ ತಾಕತ್ತಿದೆ ಈ ಅಖಿಲಾಂಡೇಶ್ವರಿಯ ಕುಟುಂಬಕ್ಕೆ. ಅಖಿಲಾಂಡೇಶ್ವರಿ ಮನೆಯ ಸೊಸೆಯಾಗಿ ಬಂದ ಮೇಲೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಮ್ಮ. ಅರ್ಥ ಆಯ್ತಾ? ಸರಿ, ಈ ವಿಷಯನ ಇಲ್ಲಿಗೆ ಬಿಡಿ. ಪೂಜೆ ದಿವಸ ಏನು ಗಲಾಟೆ? ಸಾವತ್ರಮ್ಮ, ಪಾರುನ್ ಕರ್ಕೊಂಡು ಒಳಗೋಗಿ. ಅಮ್ಮ, ಬನ್ನಿ ಎಲ್ರು, ಪೂಜೆ ಶುರು ಮಾಡೋಣ. ದೇವಿಗೆ ಹಾಕೋಕ್ಕೆ ನೀವು ಕಟ್ಟಿದ ಹಾರ ಉಪಯೋಗಿಸ್ಬಿಟ್ಟಿದ್ದಾರೆ, ಅದು ಪ್ರಯೋಜನಕ್ಕೆ ಬರೋಲ್ಲಮ್ಮ. ಬೇರೆ ಏನಾದರೂ ಪರಿಹಾರ ಇದೆಯಾ ಶಾಸ್ತ್ರಿಗಳೇ? ದೇವಿಗೆ ಅಲಂಕಾರ ಮಾಡೋಕ್ಕೆ ಯಾವುದೇ ವಸ್ತು ಇದ್ರೂ ಸರಿ, ತಗೊಂಬಂದಿಡಿ. ಆದಿ, ಅಲ್ಲಿ ಇಟ್ಬಿಡಪ್ಪ. ಹೊಸ ಡೈಮಂಡ್ ನೆಕ್ಲೆಸ್ ಇದುವರೆಗೂ ಯಾರೂ ಉಪಯೋಗಿಸಿಲ್ಲ. ಆಗ್ಬೋದಲ್ಲ ಶಾಸ್ತ್ರಿಗಳೇ? ಸಾಕಮ್ಮ, ದೇವಿ ಸಂತೃಪ್ತಿ. ಪೂಜೆ ಶುರು ಮಾಡೋಣ. ಸಾವಿತ್ರಕ್ಕ, ನಂಗೆ ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಇಲ್ಲಮ್ಮ, ಅಖಿಲಮ್ಮ ಅವ್ರ ಕೈಯಿಂದಾನೇ ಹಾರ ಬಿದ್ದಿದೆ. ಸಾಕ್ಷಾತ್ ದೇವರೇ ಬಂದು ಆಶೀರ್ವಾದ ಮಾಡ್ದಂಗಾಯ್ತು. ಸಾವಿತ್ರಕ್ಕ, ನಡೆದಿರೋದನ್ನೆಲ್ಲ ನೆನೆಸ್ಕೊಂಡ್ರೆ ಮ್ಯಾಜಿಕ್ ಅನ್ನಿಸ್ತಿದೆ. ನಾನು ಈ ಅಡುಗೆ ಮನೆಯಲ್ಲಿ ನೀನಿದ್ದಲ್ಲಿ ಮ್ಯಾಜಿಕ್ ನಡೆದೇ ನಡೆಯತ್ತಮ್ಮ. ಇನ್ನೀ ಅಡುಗೆ ಮನೆಗೆ ನೀನೇ ರಾಣಿ. ನಿನ್ನ ಅಡುಗೆ ಮ್ಯಾಜಿಕ್ ತೋರಿಸು. ಅಕ್ಕ, ರಾಣಿ ನೀನು, ನಿನ್ನ ಅಸಿಸ್ಟೆಂಟ್ ನಾನು, ಇಬ್ರು ಸೇರಿ ಮ್ಯಾಜಿಕ್ ತೋರ್ಸೋಣ. ಅಯ್ಯೋ ಮುದ್ದು ಹುಡುಗಿ, ಹಾಗೇ ಆಗ್ಲಮ್ಮ. ಇದೇನಕ್ಕ? ನೀನು ಪಟ್ಟಿರೋ ಕಷ್ಟ ಒಂದ ಎರಡ, ದೃಷ್ಟಿ ಆಗದೆ ಇರಲಿ ಅಂತ ದೃಷ್ಟಿ ತೆಗಿತಾ ಇದೀನಿ. ಆಮೇಲೆ ಕೆಲಸ ಶುರು ಮಾಡು.
ಪದ್ಮ ನೀನೇ ತಗೊಂಡೋಗಿಡಮ್ಮ. ಎಲ್ಲರಿಗೂ ಅಕ್ಷತೆ ಕೊಟ್ಬಿಟ್ಟು ಬನ್ನಿ. ದಾರಿದ್ರ ಪಾಪಕ್ಷು ಭಯ ಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದಾ. ಎಲ್ಲರೂ ಮಂತ್ರಾಕ್ಷತೆ ಹಾಕ್ಬಿಟ್ಟು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ. ಶ್ರೀಮದ್ರಮಾರಮಣ ಗೋವಿಂದ. ಬಾಮ್ಮ, ಎಲ್ಲರಿಗೂ ಮಂಗಳಾರತಿ ಕೊಟ್ಬಿಟ್ಟು ಬಾ. ಈ ಮಂಗಳ ದ್ರವ್ಯನ ಸುಮಂಗಲಿಯರಿಗೆ ಕೊಟ್ಬಿಡಿಮ್ಮ. ನೀವು ಮೊದಲು ಯಜಮಾನ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಬನ್ನಿ, ಈ ಮಂತ್ರಾಕ್ಷತೆ ತಗೊಳ್ಳಿ. ಓಂ ಸುಮಂಗಲೀರ್ವಾರುಂ ಸಮೇತ ಪ್ರಶಸ್ತ